ಜಲ್ದಿ ಹೇಳ್ತವ ನೀನು ಜಲ್ದಿ ಮಾಡಿದ್ರೆ ಆಗ್ತೈತಿ ಕೆಲಸ. ಎಷ್ಟು ಅಂತ ಜಲ್ದಿ ಹೇಳ್ಬೇಕ್ರಿ? ಒಂದು ದಿವಸ ಹೇಳ್ತಾರೆ, 2 ದಿವಸ ಹಂಗಲ್ಲ ಹೆಂಗೆ ಹೇಳ್ಬೇಕ್ರಿ? ಕೇಳಬೇಕಲ್ಲ. ಏನಪ್ಪ ತಮ್ಗಳೇ, ಏನು ಹೊಲಕ್ಕೆ ಹೋಗಿದ್ರಿ? ಹ್ಞೂ ಅಣ್ಣ, ಆ ಕಡೆ ಕಸ ಐತ್ರಿ, ಆ ಕಡೆ ಕಸ ತೆಗ್ದೇರಿ. ಹಾಂ, ಇನ್ನೊಂದು ಸ್ವಲ್ಪ ಈ ಕಡೆ ಹೋಗೈತಿ, ಸ್ವಲ್ಪ ಬಿಸಿಲಾಗ ಊಟ ಮಾಡಿ ಹೋಗ್ಬೇಕು. ಆಯಿತು. ಹ್ಞೂ ಆಳುಗಳು ಬಂದವಲ್ಲ? ಇಲ್ಲ ನಾವೇ ತೆಗ್ದೇರಿ. ಆಳುಗಳು ಏನೋ ಆಯ್ತೈತ್ರಿ ಊರಾಗ, ಅದ್ರ ಸಂಬಂಧ ಆಳುಗಳು ಯಾವ ಬಂದಿಲ್ರಿ ಅವು. ಹೌದು, ಊರಾಗ ಒಂದು ಜಾತ್ರೆ ಅದ. ಹ್ಞೂ ಹ್ಞೂ ರೀ. ಅದು ಅಂಬಿಕಾ ದೇವಸ್ಥಾನದ ಒಂದು ಜಾತ್ರೆ ಅದ ಊರಾಗಿಲ್ಲಿ. ಹ್ಞೂ ರೀ. ಅದಕ್ಕಾಗಿ ಜನ ಹೋಗ್ಯಾರ. ಹ್ಞೂ ರೀ. ಆಯ್ತು, ಇನ್ನೊಂದು 2 ದಿವಸದಾಗ ಜಾತ್ರೆ ಮುಗಿದ ಬಳಿಕ ಅವರೆಲ್ಲ ಬರ್ತಾರ. ಹ್ಞೂ ರೀ ಅಣ್ಣ. ನೀವು ಬಿಸಿಲೊಳಗೆ ಹೈರಾಣ ಆಗಬೇಡ್ರಿ. ಇಲ್ರಿ ಅಣ್ಣ, ಅದಕ್ಕೆ ಮಾಡೋದು. ಆಳುಗಳು ತೊಗೊಂಡು ಕೆಲಸ ಮಾಡ್ರಿ. ಹ್ಞೂ ರೀ. ನೀವು ಭಾಳ ಹೈರಾಣ ಹೋಗ್ಬೇಡ್ರಿ. ಹ್ಞೂ ಹಾಂ, ಹ್ಞೂ ಆಯಿತು. ನೀವು ದಣದ ಬಂದಿರಿ, ಹ್ಞೂ ಒಳಗೆ ಹೋರಿ, ಹ್ಞೂ ರೀ. ಕೈಕಾಲ ಮುಖ ತಕ್ಕೋರಿ, ಊಟದ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ. ಅಣ್ಣ ನಿಮ್ದು ಊಟ ರೀ? ನಾವು ಊಟ ಹಿಂದ್ಗಡೆ ಮಾಡ್ತೀನಿ ಹೋತಮ್ಮ. ನಾನು ಊಟ ತೊಗೊಂಡು ಏನು ಮಾಡ್ತೀರಿ? ಮೊದಲು ನೀವು ಊಟ ಮಾಡಿರಿ, ದಣದ ಬಂದಿರಿ, ಹೋರಿ ಒಳಗೆ. ಹ್ಞೂ. ಏನ್ರಿ ಮನ್ಯಾಗ ಕೊಲಾಗ ಏನೂ ಇಲ್ಲ, ಬಂಗಾರ ಇಲ್ಲ, ಚೈನ್ ಇಲ್ಲ, ಏನೂ ಇಲ್ಲ. ನಾವರೇ ಚಂದ ಚಂದ ಮಾಡ್ತೇವೆ. ಮತ್ತು ನೀವರೇ ಏನು ತಂದು ಕೊಡಲ್ಲ, ಏನಿಲ್ಲ. ಹೆಂಗೆ ಮಾಡ್ಬೇಕ್ರಿ? ಸುಮ್ಮನೆ ಅಣ್ಣ ಕೇಳಂತಾರೆ. ಅಣ್ಣಾರ ಅವ್ರೇನಿಲ್ಲ ಅವ್ರಿ. ಅಣ್ಣನ ಕಡೆಯಿಂದ ರೊಕ್ಕ ತೊಗೊಂಡು ತರನಂತ ಹೋಗಿ ನಾವು. ಹ್ಞೂ ರೀ, ಹೆಂಗಾರ ಮಾಡಿ ಕೇಸಿಂದ ತೊಂಬರಿ. ಎಲ್ಲಾರು ಅತ್ತಾರ, ಎಷ್ಟು ದುಡಿತೀರಿ, ಎಲ್ಲಿಟ್ಟೀರಿ, ಜೋಗ್ಯಾಗ ತಾಳಿ ಕಟ್ಕೊಂಡು ತಿರುಗಾಡ್ತೀರಿ ಅಂತ ಮಂದಿಯೆಲ್ಲ ಮಾತಾಡ್ತಾರ. ಇಲ್ಲ ಮಂದಿ ಮಾಡಂಗ ಮಾಡೋದೇ ಇರಲ್ಲ. ನಮ್ಮ ಇದ್ರ ಮ್ಯಾಗ ನಾವು ಮಾಡೋದಕ್ಕೆ ಆಗ್ತೈತಿ. ತಗೊಳ್ಳೋನು ಅಣ್ಣ ಮಾತು ಕೇಳ್ತೀನಿ, ಕೇಳಿ ಅಣ್ಣನ ಮೇಲೆ ದುಡ್ಡು ಇಸ್ಕೊಂಡು ತಗೊಳ್ಳೋಣ. ಕೇಳಿ ಮಾಮಾಗ ಏನತ್ತಾರ ನೋಡ್ರಿ. ಇಲ್ಲೇ ಕೊಂಡ್ರು ಬಾಯ್ ಮಾಡಬೇಡ, ಅಣ್ಣ ಕೇಳ್ತೀನಿ ನಾವು ಹೋಗಿ. ಹಾಂ, ಕೇಳ್ರಿ. ಅಣ್ಣ ಏನತ್ತಾನೋ ಏನೋ ಕೇಳಾಕ ಸ್ವಲ್ಪ ಅಂಜಿಕೆನೆ ಬರ್ತೈತೆ ಅಣ್ಣಗ. ಆಗ ಕೇಳ್ತೀನಿ. ಹೋಗಿ ಕೇಳ. ಹ್ಞೂ ನೋಡು ನೀನು ತರ್ತಾರ ಅಣ್ಣ. ನೋಡು ಅಣ್ಣ ರೀ. ಎಂತಮ್ಮ? ಒಂದು ಸ್ವಲ್ಪ ಯಾಕೆ ಹೋತಮ್ಮ? ಏನು ಮಾತಾಡ್ಬೇಕಾದ್ರೆ ಅಟ್ಟಾಕ ಸಂಕೋಚ ಪಡ್ತಿ? ಸ್ವಲ್ಪ ದುಡ್ಡು ಬೇಕಾಗಿವೆ ರೀ. ದುಡ್ಡ? ಹ್ಞೂ ಹೌದಾ? ಅವರಿಗೆ ಗೊಬ್ಬರ ಹಾಕ್ಲಕ್ಕ, ಕಬ್ಬಿಗೆ ಏನ್ರ ವ್ಯವಸ್ಥೆ ಮಾಡಕ್ಕೆ ಬೇಕಂದು ದುಡ್ಡ? ಇಲ್ರಿ. ಹಾಂ, ಮತ್ತೆ ನಿಮ್ಮ ಸಸಿ ಏನಂತ ಸ್ವಲ್ಪ ಆಭರಣ ತೊಗೋತಾಳತ್ರಿ. ನೀವು ಅದಕ್ಕೆ ಮಾಮಾರ ಸ್ವಲ್ಪ ಕೇಳ್ರಿ. ಹಂಗಲ್ರಿ? ಆಭರಣ ಬೇಕತ್ತ? ಹ್ಞೂ ರೀ. ಅದು ಹೆಣ್ಮಕ್ಳದು ಆಸೆ ಇದ್ದುದ್ದೆ, ತಿಳಿತಾ? ಹ್ಞೂ. ಯಾಕಂದ್ರೆ ಆಕಿನೂ ಬಂದು 5-8 ವರ್ಷ ಆಯ್ತು ನಮ್ಮ ಮನೆಗೆ. ಆಕಿಗೆ ನಾವೊಂದು ಗುಂಜಿ ಬಂಗಾರನು ಇನ್ನೂ ತನಕ ಮಾಡಿಲ್ಲ. ಪಾಪ ಆಕಿನೂ ನಿನ್ನ ಜೊತೆಯಲ್ಲಿ ಗಂಡಸಾಗಿ ಹೆಂಗಸಾಗಿ ದುಡಿಲಾಕತ್ತಾಳ. ಹೌದಲ್ಲ? ಆಕಿನೂ ಬಿಟ್ಟರೆ ನಮಗೆ ಯಾರು ಅದಾರಪ್ಪ? ಹೌದಲ್ಲ? ಆಕಿ ಆಭರಣ, ಒಂದು ತಾಳಿ ಚೈನ್ ತಗೋ, ಒಂದು ಶೃಂಗಾರ ಸಗರ್ ತಗೋ, ಒಂದು ಗಂಟಣಿಕೆ ಮಾಡಿಸು, ಒಂದು ಟಿಕ್ಕ ಮಾಡಿಸು, ಒಂದು ಬೋರ್ಮಾಳ ಮಾಡಿಸು. ದುಡ್ಡು ಎಷ್ಟು ಹತ್ತದ? ಏನು ಒಂದು 3-3.5 ಲಕ್ಷ ಹೋಗ್ಬೋದ್ರ? 3-3.5 ಲಕ್ಷ ಆಯಿತು. ನೀವು ಹೋಗಿ ಅಲ್ಲಿ ಶಾಪ್ನಾಗ ಹೋಗು, ಶಾಪಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡು. ಪರ್ಚೇಸ್ ಮಾಡಿ ಒಂದು ಫೋನ್ ಮಾಡು, ನಾ ಡೈರೆಕ್ಟ್ ಅಕೌಂಟಿಗೆ ದುಡ್ಡು ಹಾಕಿಬಿಡ್ತೀನಿ. ತಿಳಿತಾ? ಮೊಬೈಲ್ದಿಂದ ಡೈರೆಕ್ಟ್ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೀನಿ. ಎಷ್ಟು ಆಗ್ಯದ ನೀ ಹೇಳು, ನಾಟ್ ಹಾಕಿಬಿಡ್ತೀನಿ. ತಿಳಿತಿಲ್ಲ? ನೀವು ಹೆಣ್ತಿಗೆ ಏನು ಬೇಕದ ಅದು ಕೊಂಡಿಸ್ಕೊಡು. ಹೌದಲ್ಲ? ಆಕಿನ ಬಿಟ್ರೆ ನಮಗೆ ಯಾರು ಅವರು? ಹೌದಲ್ಲ? ಪಾಪ ಇರಾಕಿ ಹೆಣ್ಮಗಳಾಕಿ ಒಬ್ಬಾಕಿನೇ, ಸೊಸಿ ಅಂದ್ರೆ ಆಕಿನೇ, ಮನೆ ಮಗಳು ಅಂದ್ರೆ ಆಕಿನೇ. ನಮಗರಿ ಏನದಾವ ಹಿಂದೆ ಮುಂದೆ ಅದಾವ? ಯಾರೂ ಇಲ್ಲ. ಪಾಪ ಆಕಿ ಏನೋ ಬೈಸಾಳಪ್ಪ ಅಂತಂದ್ರೆ ಆಕಿ ಬೈಕನ್ನು ಈಡೇಸು ನಮ್ಮ ಕರ್ತವ್ಯ. ಹೌದಲ್ಲ? ಯಾಕಂದ್ರೆ ಮನೆ ಯಜಮಾನ ಆಗಿ. ಹೌದಲ್ಲ? ಆಕಿ ಏನು ಬೇಡ್ತಾಳೆ ಆಕಿ ಕೊಂಡು ಕೊಟ್ಟು. ತಿಳಿತಿಲ್ಲ? ನಮ್ಮ ಸಂಸಾರ ಚೆಂದಾಗಿ ಸುಗಮವಾಗಿ ಸಾಗಬೇಕು ಅಷ್ಟೇ. ತಿಳಿತಿಲ್ಲ? ಹಾಂ, ಆಯಿತು. ನೀನು ಈಗ ನೀನು ಹೆಣ್ತಿನ ಕರ್ಕೊಂಡು ಸೀದಾ ಶಾಪಿಗೆ ಹೋಗು, ಬಂಗಾರ ಜ್ಯುವೆಲರ್ಸ್ಗೆ ಹೋಗು. ಹೋಗಿ ಆಕಿ ಏನು ಬೇಡ್ತಾಳೆ ಬೇಡದ್ದು ಕೊಂಡು ಕೊಡು.
ಕೊಟ್ಟ ಬಳಿಕ ಒಂದು ಫೋನ್ ಹಚ್ಚು, ಹಾಂ ನಾ ಅಕೌಂಟಿಗೆ ಹಾಕಿಬಿಡ್ತೀನಿ ದುಡ್ಡು. ಆಯ್ತು ರೀ. ತಿಳ್ತಿಲ್ಲ? ಹ್ಞೂ ಹಾಂ, ಕರ್ಕೊಂಡು ನೀನು ಹೇಳ್ತಿ. ಏ ಲಕ್ಷ್ಮಿ ಯಾಕ್ರಿ? ಆಯ್ತು, ನಾವು ಇಬ್ರು ಶಾಪಿಗೆ ಹೋಗೋನು. ಹಾಂ ಶಾಪಿಗೆ ಹೋಗಿ ನಿನಗೆ ಏನೇನು ಬೇಕಾದ್ ತಗೋ, ಹಾಂ ತಗೊಂಡ್ ಬರಕ ಅಣ್ಣಾರ ಫೋನ್ ಹಚ್ತಾನು, ಹಾಂ ಅವರು ದುಡ್ಡು ಫೋನ್ ಪ್ಲೇ ಮಾಡ್ತಾರತ್ತ. ಹಾಂ ಹೋಗಿ ಬಂದ್ರಲ್ಲ ಶಾಪಿಗೆ. ಹೋಗೋಣ. ಏನಂದ್ರೆ ಏನ್ರಿ ಮಾಮ? ಏನಲ್ಲಿಲ್ಲ, ಹಾಂ ಆಯ್ತು ಬರೋಬ್ಬರಿ ಆಕಿ ಹೇಳೋದೈತಿ. ಮತ್ತ 5-6 ವರ್ಷ ಆಯ್ತು ನಾವು ಏನೂ ತಗೊಂಡಿಲ್ಲ, ನಾವೇ ತಗೋಬೇಕಾಯ್ತು. ಆದ್ರೆ ಆಕಿ ಅಂದಾಳ ಅಂದ್ರೆ ನಂದೇ ತಪ್ಪ ಅಂತ ಅಲ್ಲಾತಿರ ಅವರು. ಹಾಂ ಇರ್ಲಾಕ ಮತ್ತ ಅಣ್ಣ ಇದು ಏನಿಲ್ಲ, ಅವ್ರು ಇದು ಹೇಳಿದ್ರು, ಹಾಂ ನಾವು ಹೋಗ್ತಾರ ನಡಿ. ಆದ್ರೆ ನೋಡ್ರಿ ಹೋಗೋಣ. ಹಾಂ ತಮ್ಮ ಹೇಳಿ. ಹೋಗಿ ಬರ್ತಿರಲ್ಲ? ಹಾಂ ಹೋಗಿ ಬರ್ತೇನೆ ಅಣ್ಣ ಅಲ್ಲಿ. ಹೋಗಿ ಬರ್ರಿ. ನೋಡು ಹ್ಞೂ ತಂಗಿ, ಹಾಂ ರೀ. ಆರಾಮಲ್ಲಿ ಹಾಂ ನೋಡು, ಹಾಂ. ನಿನಗೆ ಏನು ಇಷ್ಟ ಅನಿಸ್ತದ ಹೌದು ಎಲ್ಲವನ್ನು ತಗೋ. ಆಯ್ತು ಹಾಂ, ಹೊಳ್ಳಿ ಮತ್ತೊಮ್ಮೆ ಮಾಮ ನನಗೆ ಇಂಥದ್ದು ಕೊಟ್ಟಿಲ್ಲ ಅನ್ಬೇಡ. ಆಯ್ತು ಆಯ್ತು. ಹೇಳ್ತಿಲ್ಲ? ಹಾಂ ನೋಡು, ಹಾಂ ನೀ ಮನಿ ಸಸಿ ಅಲ್ಲ, ಹಾಂ ನಮ್ಮ ಮನಿ ಮಹಾಲಕ್ಷ್ಮಿ ಇದ್ದಂಗೆ ನೀನು. ಹೌದು ಹೌದಲ್ಲ? ಹೌದು. ಅದಕ್ಕೆ ಹಾಂ ನೀ ಏನು ತಗೋಬೇಕ ತಗೋ. ಹಾಂ ಹಂಗೆ ಬರುವಾಗ ಹಾಂ ಅಲ್ಲಿ ನಮ್ಮ ಇವ್ರು ಅದಾರ, ಗೊತ್ತದನು? ಯಾರು? ನಾನಗೌಡ ಪಾಟೀಲ್ ಅಂತ ಹೇಳಿ, ಅದಾರ. NS ಪಾಟೀಲ್ ಅವರು. ಅದಾವ್ರಿ, ಗೊತ್ತಾವ್ರಿ. ಅವ್ರದ್ದು ಅರ್ಬಿ ಅಂಗಡಿ ಅದ. ಹೌದು ರೀ. ನಿನಗೆ ಯಾವ್ಯಾವ ಸೀರೆ ಬೇಕು ಹಾಂ ರೀ. ಅವ್ ಸೀರೆ ತಗೋ. ಸಾಕು ಹೇಳ್ರಿ ಬ್ಲೌಸ್ ಬೇಕು, ಸಾಕು. ಹಾಂ? ಎಲ್ಲಾದ್ರು ಮಾಡಿ. ಇಲ್ರಿ ಮಾಮ, ಏನು ಬೇಕು ಎಲ್ಲಾನು ತಗೋ. ಅವು ಸೀರೆಗೆ ನಾವು ಕೂಡಿ ತರನತ್ರಿ. ಇವ್ರು ನಾವು ಹೋಗಿ ಕಿಸಿನ ತಾಳಿ ಇಡ್ರಿ. ಇವು ಸಾಮಾನು ತೊಗೊಂಬರ್ತೀರಿ, ಹಾಂ ರೀ. ಇವು ವಸ್ತುಗಳ ಒಡೆಗಳೆಲ್ಲ ತೊಗೊಂಬರ್ತೀರಿ. ಹಾಂ ಇವತ್ತು ತೊಂಬ. ಅಲ್ಲಿ ಸೀರೆ ತರ್ಲಕ್ಕ ನಾನು ಬರ್ತೀನಿ. ಹಾಂ ನಿನಗೆ ಇಷ್ಟ ಆದ ಸೀರೆ ಕೊಂಡು ಕೊಡ್ತೀನಿ. ಆಯ್ತು ಆಯ್ತಮ್ಮ? ಹಾಂ ನೀವು ಇಬ್ರು ಗಂಡನ ಚಂದ ಇರೋದು ಅಷ್ಟೇ ನನಗೆ ಆಯ್ತು ಆಯ್ತು ಬೈಕೆ. ಆಯ್ತು. ಹೇಳ್ತಾ? ಹಾಂ ಹೋಗಿ ಆಯ್ತು. ಹ್ಞೂ, ಹೋಗಿ ಬಾ. ಆಯ್ತು ರೀ ಅಣ್ಣ. ಹೋಗನ್ರಿ. ಹಾಂ, ಹೋಗಿ ಬಾರಪ್ಪ, ಹೋಗಿ ಬಾ. ಆ ಗಾಡಿ ಎತ್ತ್ ನೋಡೋನು, ಹೋಗಿ ಇಲ್ಲ ತಮ್ಮ, ಹೇಳ್ರಿ ಅಣ್ಣ. ಇಲ್ಲಿ ಬಾ, ಇಲ್ಲಪ್ಪ. ಈಗ ನೀವು ಅಲ್ಲಿ ನಡ್ಕೊತ ಹೋಗ್ಬೇಡ್ರಿ. ಇತ್ತೋ ಚವಿ ಅಲ್ಲಿ ಬೈಕ್ ಅದ ನಾನು. ಹ್ಞೂ ಆ ಬೈಕ್ ತೊಗೊಂಡು ಹ್ಞೂ ನೀನು ಹೆಣ್ತಿ ಕುಂತ್ಕೊಂಡು ಹ್ಞೂ ಬೈಕ್ ಮೇಲೆ ಹೋಗಿ ಹ್ಞೂ ಬೈಕ್ ಮೇಲೆ ಆರಾಮ್ ಸಿರಿ ಬರ್ರಿ. ಹ್ಞೂ ಹಂಗೆ ನೋಡು ಬೈಲಿ ಸ್ವಲ್ಪ ಈಗ ನಾಷ್ಟ ಮಾಡಿಸ್ಕೊಂಬ. ಆಯ್ತು ರೀ. ಮಸಾಲೆ ದೋಸೆಗೆ ಹ್ಞೂ ನಮ್ಗೆ ಹ್ಞೂ ಮಸಾಲೆ ದೋಸೆಗೆ ತಿನ್ನಿಸ್ಕೊಂಡು ಬಾ. ಆಯ್ತು. ಯಾಕಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಬೈಕ್ ಇರ್ತದ, ಆಯ್ತು ಆಯ್ತು. ತಿಳಿತಿಲ್ಲ? ಹ್ಞೂ ರೀ. ಹೆಣ್ರ ನಾಳೋ ಪದ್ಧತಿ ನಿನಗೆ ಗೊತ್ತಿಲ್ಲ. ಆಯ್ತು. ಅದಕ್ಕೆ ಸ್ವಲ್ಪ ಆಕಿಗೆ ನಾಷ್ಟ ಪಷ್ಟ ಮಾಡಿಸ್ಕೊಂಡು ಹ್ಞೂ ಅಗ್ದಿ ಆಗಿ ಖುಷಿ ಆಗ ಮಾಡ್ಕೊಂಬ. ಆಯ್ತು ರೀ. ಹೌದಲ್ಲ? ಹ್ಞೂ ಹಾಂ, ಹ್ಞೂ ಹೋಗಿ ಬಾ. ಆಯ್ತು. ಹಾಂ, ಹ್ಞೂ ಹೋಗಿ ಬೇಗನೆ ಬರ ಮತ್ತೆ. ಹ್ಞೂ ರೀ ಅಣ್ಣ, ಹೋಗಿ ಬರ್ತೇನೆ. ಹಾಂ, ಹೋಗಿ ಬರ್ರಿ. ಆಯಿತು. ನಡಿ, ಬಡ 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 ಹೋಗೋನು. ಹೋಗಿ ಎತ್ಕೊಂಡು ಪಟ್ನೆ ಬರ್ಬೇಕು. ಸಂಜೆ ಆಗ್ತೈತಿ. ಆಯಿತು. ಇವರಂತರೂ ವಸ್ತ ಹೊಡೆಯುವ ತರ್ಲಕ್ಕ ಜ್ಯುವೆಲರ್ ಶಾಪಿಗೆ ಹೋದರು. ನನಗೆ ಇನ್ನೊಂದು ಮುಖ್ಯವಾದ ಕೆಲಸವಿದೆ. ಅದು ಯಾವಾದಂದ್ರೆ, ಅಲ್ಲಿ ಆ ಪಾಪ ಪ್ರಾಣಿ ಹೆಣ್ಣು ಮಗಳು ಒಂದು ಕೂಸಿನ ತಾಯಿ, ಅವಳು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾಳೆ. ಅದಕ್ಕಾಗಿ ಇದು ತಿಂಗಳ ಕೊನೆ ದಿವಸ ಅವಳಿಗೆ ಏನಾದರೂ ಮನೆಗೆ ಸಂತಿ, ರೇಷನ್ನು, ಲೈಟ್ ಬಿಲ್ಲು, ಮನೆ ಬಾಡಿಗೆ ಏನಾದರೂ ಅವೆಲ್ಲವನ್ನು ಕಟ್ಟಿ ಸರಿ ಮಾಡಿ ಅವಳಿಗೆ ಒಂದು ಥರದಿಂದ ಒಂದು ಖುಷಿಯಾಗಿರುವಂತೆ ಮಾಡುವುದೇ ನನ್ನ ಕೆಲಸ. ಅದಕ್ಕಾಗಿ ಈಗ ನಾನು ಅವರಂತೂ ಹೋಗಿದ್ದಾರೆ. ಈಗ ನಾನು ಬೇಗನೆ ಹೋಗಿ ಅವರು ಬರುವುದರೊಳಗಾಗಿ ನಾನು ಹೋಗಿ ಈ ಸಂತೆಯನ್ನು ಎಲ್ಲವನ್ನು ಕೊಟ್ಟು ಆಕೆಗೆ ಸರಿಪಡಿಸಿ ಬರಬೇಕಂತೇಳಿ ನಾನು ಈ ಸದ್ಯ ಈಗಾಗಲೇ ಹೋಗುತ್ತೇನೆ. ಅವರಂತೂ ಹೋದರು. ನಾನು ಬೇಗನೆ ಹೋಗಿ ಸಂತೆಯನ್ನು ಕೊಟ್ಟು ಬರಬೇಕು ಅವಳಿಗೆ. ನಾನೀಗ ಅವಳ ಮನೆಗೆ ಬಂದಂತೆ ಆಯಿತು. ಲಕ್ಷ್ಮಿ, ಲಕ್ಷ್ಮಿ, ಏನು ಮಾಡ್ತೀರಿ ಮಾ ಮನೆಯಲ್ಲಿ? ಹಾಂ, ಇದು ತೆಗೆದುಕೊಳ್ಳಮ್ಮ ಈ ಟೀಚರ್ವನ್ನು. ಏನು ತಂದಿರಿ ಮಾಮ ಇದ್ರಾಗ? ಇದರಲ್ಲಿ ನೋಡಿ ತಂಗಿ, ಬೇಳೆ, ಬೆಲ್ಲ, ಸಕ್ಕರೆ, ಹಿಟ್ಟ, ಆಮೇಲೆ ಎಣ್ಣೆ, ಚಾ ಪುಡಿ, ಸಕ್ಕರೆ ಎಲ್ಲವನ್ನು ತಂದಿದ್ದೇನೆ. ನಿನ್ನ ಒಂದು ತಿಂಗಳಿಗೆ ಆಗೋ ಮಠ ಸಂತೆಯನ್ನು ತಂದಿದ್ದೇನೆ. ಇದು ತೆಗೆದುಕೊ. ಆಯ್ತು ಮಾಮ. ಆರಾಮಾಗಿದೆ ತಾನೆ? ಎಲ್ಲ ಆರಾಮ ಮಾಮ. ನೀವೆಲ್ಲ ಆರಾಮಿದ್ರೆ ಮಾಮ? ನಾವು ಆರಾಮಿದೆವು.
ಕೂಡ್ರಮ್ಮ ಕೂಡ್ರು. ಶಿವ 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 ಶಿವ. ಎಲ್ಲರೂ ಆರಾಮದಿರಿ ಮಾಮ ನೀವು? ಎಲ್ಲರೂ ಆರಾಮದೇ ನೋಡವ್ವ. ಈಗ ಅವರು ಈಗ ಇದಕ್ಕೆ ಹೋಗಿದಾರ, ಬಜಾರ್ಗೆ ಹೋಗಿದಾರ. ಬಜಾರ್ಗೆ ಹೋಗ್ಯಾರ ಮಾಮ. ಅವ್ರಿಬ್ರು ಏನ್ ತರಕ್ ಹೋಗ್ಯಾರ ಮಾಮ ಅವರು? ಅವರು ಸ್ವಲ್ಪ ಶಾಂತಿ ಮನೆಗೆ ಏನಾದರೂ ಒಂದು ತರ್ಕಿನ ತಳಕಿ ಇಬ್ಬರು ಗಂಡ ಹೆಂಡತಿ ಅವ್ರಿಗೆ ಕಳಿಸಿದ್ವಿ. ಹೋಗ್ಯಾರ. ಅವರು ಹೋಗ್ಯಾರ. ಅದಕ್ಕಾಗಿ ಇದು ತಿಂಗಳ ಕೊನೆ ದಿನ. ಅದಕ್ಕಾಗಿ ಈ ಮನೆ ಬಾಡಿಗೆ, ಕರೆಂಟ್ ಬಿಲ್ಲ, ನೀರಿನ ಬಿಲ್ಲ ಎಲ್ಲವನ್ನು ಕೊಟ್ಟು ನಿನಗೆ ಒಂದು ವಿಷಯ ಹೇಳಬೇಕಂತ ಬಂದಿದ್ದೀನಿ. ಅದು ಯಾವುದು ಮಾಮ ವಿಷಯ? ವಿಷಯ ಅಂದ್ರೆ ನೋಡ್ತೀನಿ, ಈಗ ಎಲ್ಲವೂ ಸಮೀಪಕ್ಕೆ ಬಂದಂಗೆ ಆಗ್ಯದ. ಹೌದಲ್ಲ? ಹೌದು ಮಾಮ. ನಿನಗೆ ನನ್ನ ಮಗನಿಂದ ನಿನಗೆ ಅನ್ಯಾಯ ಆಗ್ಯದ. ಅನ್ಯಾಯ ಆಗ್ಯದ ಮಾಮ. ಹೌದಲ್ಲ? ಭಾಳ ಅನ್ಯಾಯ ಆಗ್ಯದ ಮಾಮ ನನಗೆ. ಅದಕ್ಕಾಗಿ ನಿನ್ನ ಅನ್ಯಾಯವನ್ನು ಸರಿಪಡಿಸೋ ಸಲುವಾಗಿ ನಾನು ಎಣಗಾಡಬೇಕಾಗ್ಯದ. ಆ ಕಡೆ ಮಗ, ಈ ಕಡೆ ನೀನು, ನಿಮ್ಮಿಬ್ಬರನ್ನು ಒಂದು ಗೂಡಿಸೋದೇ ನನ್ನ ಕೆಲಸ. ತಿಳಿತಮ್ಮ? ಮಾಮ ನನಗೂ ಅದೇ ಭಾಳ ತ್ರಾಸ ನಡೆದ ಮಾಮ. ಆಯ್ತಮ್ಮ, ನೀನೇನು ತ್ರಾಸ ತಗೋಬೇಡ. ನಾನು ಅದಕ್ಕಾಗಿ ನಿನಗೆ ಎಲ್ಲ ತಿಂಗಳ ಕೊಟ್ಕೋತ ಬಂದಿದ್ದೀನಿ ಸಂತಿ. ಹೌದಾ? ಕೊಟ್ಟದ್ದು ಹೌದೇ ಮಾಮ. ನಿನ್ನ ಮಗನ ಫೀಸ ಕಟ್ಟಿ ಬಂದೀನಿ ಶಾಲೆ ಒಳಗೆ. ಕಟ್ಟಿ ಬಂದ್ರಿ ಮಾಮ? ಈಗ ನಾನು ಹೇಳೋರೆ ಕಟ್ಟಿ ಬಂದ್ರಿ ಮಾಮ ನೀವು? ಅಮ್ಮ, ನನ್ನ ಕರ್ತವ್ಯ ಇದು, ಇದು ನನ್ನ ಭಾಳ ಕರ್ತವ್ಯ. ಸಂತೋಷ ಆಯ್ತು ಮಾಮ ನನಗೆ. ಮಗನ ಫೀಸ್ ಕಟ್ಟಿದ್ದೀನಿ. ಏನು ಮಗನಿಗೆ ನೋಡು ಬುಕ್ಸ, ಅವನಿಗೆ ಏನು ಬೇಕಾದ ಎಲ್ಲ ಬಟ್ಟೆ ಎಲ್ಲವನ್ನು ನೀನು ಆಗಾಗ ಕೊಂಡು ಕೊಡ್ತು ಬಾ. ಇನ್ನೇನು ಭಾಳ ದಿವಸ ಉಳಿದಿಲ್ಲ, ಕಾಲ ಹತ್ತಿರ ಬಂದದ. ನಿಮ್ಗಿಬ್ಬರನ್ನ ಒಂದುಗೂಡಿಸಿ ಆ ಮುಂಡೆ ಮಗನ ಕೈಯ, ನನ್ನ ಮಗ ಅದಲ್ಲ ಮುಂಡೆ ಮಗ, ಅವನ ಕಡೆಯಿಂದ ನಿನಗೆ ಕೊರಳಿಗೆ ತಾಳಿ ಕಟ್ಟಿಸಿ ಅಕ್ಕಿ ಕಾಳವನ್ನು ಒಗೆದು ಅವನ ಜೊತೆಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಹಚ್ಚದಿದ್ದರೆ ನನ್ನ ಹೆಸರು ಬೋರೇಗೌಡನ ಮಗ ಮಾರೇಗೌಡನ ಅಲ್ಲ ತಿಳಿದಿ. ಏನ್ರಿ ಮಾಮ ಇದೆಲ್ಲ ನಿಮ್ಮ ಕೈಗೆ ಇರೋದು ಮಾಮ, ನೀವು ಹ್ಯಾಂಗ ಮಾಡ್ತೀರಿ ಹಂಗ? ಆಯ್ತಮ್ಮ, ನನಗೆ ಗೊತ್ತದ. ನಾನು ಮಾಮ ನಂದು ಸಂಕಷ್ಟ ಯಾರಿಗೆ ಹೇಳ್ಬೇಕು ಮಾಮ? ನಾನು ನನ್ನ ಮುಂದೆ ಹೇಳಮ್ಮ, ನಾ ಇದ್ದೀನಲ್ಲ. ಮುಂದೆ ಹೇಳ್ತೀನಿ ಮಾಮ, ತಡ್ಕೊಳ್ಳೋ ಶಕ್ತಿ ಆಗಲ್ಲ ಮಾಮ ನನಗ. ಆಯ್ತಮ್ಮ, ತಡೆದುಕೋ, ಸ್ವಲ್ಪ ತಡೆದುಕೋ, ನಾ ಇದ್ದೀನಲ್ಲ. ಕಂದ ಜೀವನ ಏನ್ ಆಗ್ಬೇಕು ಮಾಮ? ಆಯ್ತಮ್ಮ, ಇದು ಯಾರು? ನನ್ನ ಮೊಮ್ಮಗ. ಹೌದಾ? ಹೌದು ನಿನ್ನ ಮೊಮ್ಮಗ ಮಾಮ. ನಿನ್ನ ಮಗ ನನ್ನ ಮೊಮ್ಮಗ. ಹೌದು ಹೌದು ಮಾಮ. ಆದ್ರೆ ನನ್ನ ಮಗ ತಪ್ಪು ಮಾಡ್ಯಾನ. ತಪ್ಪು ಮಾಡ್ಯಾನ ಮಾಮ. ನನ್ನ ಮಗ ಶಾಲಿ ಕಲಿತನಂತ ಹೇಳಿ ನಿಮ್ಮೂರಿಗೆ ಬಂದು ನಿನ್ನ ಜೋಡಿ ಲವ್ ಮಾಡಿ ನಿನ್ನ ಕೈಯ ಈ ಮಗುವಿನ ಕೊಟ್ಟು ಹೋಗ್ಯಾನ ಅಂತ ನನಗೆ ಗೊತ್ತಿದ್ರೆ ಆ ಮುಂಡೆ ಮಗನಿಗೆ ನಾನು ಮದುವೆ ಮತ್ತೊಂದು ಬೇರೆ ಕಡೆ ಮಾಡ್ತಿದ್ದಿಲ್ಲ, ನಿನ್ನ ಜೊತೆಲೇ ಮದುವೆ ಮಾಡ್ತಿದ್ನಿ. ಆದ್ರೆ ಅವ ಏನು ಮಾಡ್ಯಾನ, ನಿನ್ನ ಜೊತೆ ಎಲ್ಲ ಮಾಡಿ ಕಿತಾಪತಿ ಮಾಡಿ ಓಡಿ ಬಂದು, ಇಲ್ಲಪ್ಪ ನಾ ಬೇರೆ ಮದುವೆ ಆಗ್ತೀನಿ, ನಾವು ಹೆಣ್ಣು ಹುಡುಗರು ಮದುವೆ ಆಗ್ತೀನಿ ಅಂದ ಕೂಡಲೇ ಆ ಹುಡುಗಿನ ತಂದು ಅವನಿಗೆ ಮದುವೆ ಮಾಡೋದು ನಾನು ದೊಡ್ಡ ತಪ್ಪ. ಯಾಕೆ ನನಗೆ ಗೊತ್ತಾಗಿಲ್ಲ ಈ ವಿಷಯ. ಹಿಂದ್ಗಡೆ ನಿಮ್ಮ ಊರನ್ನವರು ಬಂದು ಎಲ್ಲರೂ ಹೇಳಿದ್ರು, ನಮ್ಮೂರ ಹುಡುಗಿನ ಲವ್ ಮಾಡಿ ಆಕಿಗೆ ಏನು ಬೇಕಾದೆಲ್ಲ ಮಾಡಿ ಮದುವೆ ಆಗ್ಬೇಕು, ಅಶ್ವಾಸನ ಕೊಟ್ಟು ವಿಶ್ವಾಸಘಾತಕತನ ಮಾಡಿ ನಿನ್ನ ಕೈಯಾಗ ಒಂದು ಮಗುವಿನ ಕೊಟ್ಟು ಹೋಗ್ಯಾನ ಅಂತ ನಿಮ್ಮೂರವ್ರು ಹೇಳಿದ ಬಳಿಕ ನಿನ್ನ ಮಗ ನನ್ನ ಕೈಯ ಕೇಳ್ಯಾನ. ಹೇಳಂಗಿಲ್ಲ. ನಿನಗೆ ಒಂದು ಹುಟ್ಲಿ ಎರಡು ಹುಟ್ಲಿ ನನ್ನ ಮಕ್ಕಳು ಹುಟ್ಟಿದ್ರೆ ನಾನು ಜ್ವಾಕಿ ಮಾಡ್ತೀನಿ, ನಾನು ಜತನ ಮಾಡ್ತೀನಿ, ನಾನು ಸಾಕ್ತೀನಿ, ನಾನು ಸಲೋತೀನಿ ಅಂತ ಹೇಳಿ ಮಾಮ ನಿನ್ನ ಮಗ ಮೋಸ ಮಾಡಿ ಹೋಗ್ಯಾನ. ನಾನು ಹಾಕ್ಯಾನ. ಇಲ್ಲಮ್ಮ ಅನ್ಬೇಡ, ಆಂಟನ ಮಗ ಪಿಂಟ ಮಗ ಬೈಬೇಡ. ಅದು ಬೈದ್ರೆ ಅದು ಬೇಗ ನನಗೆ ಹತ್ತತ್ತೆ. ಮಾಮ ಏಟು ಉಳಿತಿರ್ಬೇಕು ನನಗೆ ಹೊಟ್ಟೆ. ಇಲ್ಲಮ್ಮ, ಸಮಾಧಾನ ತಾಳ್ಕೋ. ನೀನು ನೋಡ ಕಂದನ ಮೋತಿಯರ್ ನೋಡ ಮಾಮ ನೀ. ಇಲ್ಲಮ್ಮ, ನಾನು ನೋಡು ನಾನು ಒಂದು ನಿರ್ಧಾರಕ್ಕೆ ಬಂದೀನಿ. ನಿಮ್ಮೂರ ಕಮಿಟಿಯವ್ರು ಅದಲ್ಲ, ಪಂಚಾಯತ್ ಊರ್ ಹಿರಿಯರ ಜೊತೆಲಿ ಮಾತಾಡಿ ನಾನು 4 ಮಂದಿ ಕೂಡಿಸ್ತೀನಿ ಮಾಮ, ನೀನು ಕೂಡಿಸು. ನಾ ಕೂಡಿಸಿ ಮಾತಾಡಿ ಈಗಾಗಲೇ ಮಾತಾಡಿದೀನಿ. ಅವರೆಲ್ಲ ಏನ್ ಹೇಳಿದ್ರು? ಏನ್ ಹೇಳಿದ್ರು ಮಾಮ? ನಮ್ಮ ಹುಡುಗಿಗೆ ಅನ್ಯಾಯ ಆಗ್ಯದ, ನ್ಯಾಯ ದೊರಕಿಸಿಕೊಡು. ಒಂದು ಇಲ್ಲ ನಿನ್ನ ಮಗನ ಮರ್ಡರ್ ಮಾಡ್ತೇವೆ ಅಂದ್ರೆ ಅವರು. ಹೌದು ಮಾಮ. ಅದಕ್ಕೆ ನಾನು ಹೇಳಿದವ್ರಿಗೆ ಮರ್ಡರ್ ಮಾಡೋದು ಬೇಕಾಗಿಲ್ಲ. ಇವತ್ತಿಗೆ ಆಕಿ ನನ್ನ ಸೊಸಿ. ಹೌದಾ? ಹೌದು ಮಾಮ. ಆಕಿಗೆ ಬಟ್ಟಿಗೆ ಬಟ್ಟಿಗೆ ಮಗನ ಓದು ವಿದ್ಯಾ ಅಭ್ಯಾಸ ಏನ್ ಹತ್ತದ ಒಟ್ಟು ಎರಡು ಜಡ್ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ವಚನ ಕೊಟ್ಟು ಬಂದಿನಿ. ನಾ ವಚನ ಕೊಟ್ಟು ಬಂದ ಮಾಮ. ವಚನ ಕೊಟ್ಟು ಬಂದ ಬಳಿಕ ಈಗ ಸುಮಾರವಾಗಿ 2 ವರ್ಷ ಆಯ್ತು. ಹೌದಾ? 2 ವರ್ಷದಿಂದ ವಾರಕ್ಕೊಂಬರ್ತೀನಿ. ನೀನು ಬನ್ನಿ, ಬರ್ತೀವಿ ಮಾಮ. ಸಂತಿ ತಂದು ಕೊಡ್ತೀನಿ, ತಂದು ಕೊಡ್ತೀರಿ. ಮನೆ ಬಿಲ್ ಕಟ್ತೀನಿ, ಬಾಡಿಗೆ. ಹೌದು ಮಾಮ. ಇದು ಕರೆಂಟ್ ಬಿಲ್ ಕಟ್ತೀನಿ, ನೀರಿಂದ ಕಟ್ತೀನಿ. ಎಲ್ಲ ಕಟ್ಟೋದು ಯಾರ ಸಲುವಾಗಿ? ನಿನ್ನ ಸಲುವಾಗಿ. ಹೌದಲ್ಲ? ಹೌದು ಮಾಮ. ನನ್ನ ಮ್ಯಾಲ ತಂಗಿ ವಿಶ್ವಾಸ ಇಡು. ಆಗ್ಲಿ ಮಾಮ, ನಿಮ್ಮ ಮ್ಯಾಲೆ ವಿಶ್ವಾಸ ಇಡು. ನನ್ನ ಮ್ಯಾಲ ನೀ ವಿಶ್ವಾಸ ಇಡು. ಆಗ್ಲಿ ಮಾಮ. ಇವತ್ತಿಲ್ಲ ನಾಳೆ ನಿಂದು ಒಂದು ಕೈ ಬೆಳ್ಳಿ ಒಂದು ಕೈ ಬಂಗಾರ ಮಾಡ್ಲಿಕ್ಕಂದ್ರೆ
ಮಾರೇಗೌಡನ ಮಗ ಬೋರೇಗೌಡನೇ ಅಲ್ಲ ತಿಳ್ಕೊ ನೀನು. ಏನ್ರಿ ಮಾಮ, ನನ್ನ ಕಂದನಿಗೆ ನನಗೆ ಜೋಪಾನ ಮಾಡಿದ್ರ ಸಂತೋಷವಾಯ್ತು ಮಾಮ. ಆಯ್ತಮ್ಮ, ನಿಮ್ ಪಾಲಿಗೆ ಬಿದ್ದು ಬಿಡ್ಬೇಕು. ನಾಳೆ ಮುಪ್ಪಿನ ಕಾಲಕ್ಕೆ ನಾನು ಉಪವಸ್ತಿ ಬರ್ತದ. ಹೌದು ಮಾಮ. ನಾನು ನೋಡಮ್ಮ ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ಇಲ್ಲ ಮರಿಬೇಡ. ನಾನು ಮದುವೆನೇ ಆಗಿಲ್ಲ. ಹೌದು ಮಾಮ. ನಾನು ಮದುವೆಯಾದ್ರೆ ಈ ಮಗ ಎಲ್ಲಿ ಪರದೇಶ ಆತಂತ ತಿಳ್ಕೊಂಡು ನಾ ಮದುವೆನೇ ಆಗಿಲ್ಲ. ಹೌದು ಮಾಮ. ಅನ್ನ ಹೇಳಿ ತಿಳ್ಕೊಂಡ ಬಳಕ ನಾ ಮತ್ತೊಂದು ಬೇರೆ ಮದುವೆ ಆಗಕ್ಕೆ ಬರ್ತಿತ್ತು. ಯಾವ ಮಗ ಪರದೇಶ ಆತ ತಿಳ್ಕೊಂಡು ನಾ ಬೇರೆ ಮದುವೆನೇ ಆಗಿಲ್ಲ. ಇದೇ ಒಂದು ಮಗನ ಮೇಲೆ ತಪ್ಪ ತೆಗೆದೀನಿ. ಆ ಮಗ ನಿಮ್ಮ ಊರಿಗೆ ಮಾಮ, ನಿನ್ನ ಮಗ ನಿನ್ನ ಕೈಯಾಗಿಲ್ಲ, ನೀ ತಪ್ಪ ತೆಗದಿ ಮಗನ ಸಲುವಾಗಿ. ಮಗ ನನ್ನ ತಪ್ಪ ತೆಗದ ನೀನ. ಇಲ್ಲಮ್ಮ, ಅದೇನೋ ತಪ್ಪಾಗ್ಯದ, ಕೆಟ್ಟ ಗಳಿಗೆ ಆಗುದ ಆಗ್ಯದ. ಅದನ್ನೇ ತಪ್ಪು ಎಣಿಸ್ಕೊತ ಹೋದ್ರೆ ಅದು ದೂರ ಹೋಗ್ತದ. ಅದು ಬೇಡ, ತಿಳಿತಿಲ್ಲ. ಹೌದು ಮಾಮ. ನಾನು ಎಷ್ಟೊತ್ತಿದ್ರು ನಿನಗೆ ಮದುವೆ ಮಾವನ ಜೊತೆ ಮದುವೆ ಮಾಡಿ ಕೊಟ್ಟು ನಿಮ್ಮ ಇಬ್ಬರು ಗಂಡ ಹೆಂಡತಿ ಸಂಸಾರ ಸುಗಮವಾಗಿ ಸಾಧಿಸೋದು ಕಣ್ಣು ತುಂಬ ನೋಡಿ ನಾ ಆರಾಮದಿಂದ ಜೀವ ಬಿಡ್ತೀನಿ. ತಿಳಿತಿಲ್ಲ ತಮ್ಮ ತೆಗಿ. ಆಗಲಿ ಮಾಮ. ಮಾಮ, ನಿನ್ನ ಮಗನಿಗೆ ನನ್ನ ಚಂದಾಗಿ ನೋಡ್ಕೊಂಡು ಜೋಪಾನ ಮಾಡ್ಕೊಂಡು ಹೋಗುತ್ತೇಳ ಮಾಮ. ನಾ ಹೇಳೋದು ಕರ್ತವ್ಯ. ಜೋಕ್ ಮಾಡೋದು ಅವನು ಕರ್ತವ್ಯ ಮಾಮ. ನನ್ನ ಕಂದ ನಾ ಜೋಕ್ ಮಾಡಕ್ಕೆ ಅವನಿ. ಹೌದಲ್ಲ? ಹೌದಾ, ನಿನ್ನ ಮಗನೇ ಜೋಕ್ ಮಾಡ್ಬೇಕ. ಹೌದು, ಜೋಪಾನ ಮಾಡ್ತಾನ. ನನ್ನ ಮಗನ ಒಳ್ಳೆಯವನ, ಕೆಟ್ಟವಲ್ಲ. ಏನೋ ಒಂದು ಕೆಟ್ಟ ಗಳಿಗೆ ಆಗ್ಯದ. ಹೌದಾ? ಹೌದಾ? ನಿನ್ನ ಕೈ ಕೊಟ್ಟು ಹೋಗಬಾರ್ದಾಗಿತ್ತು, ನನಗೆ ಹೇಳಬೇಕಾಗಿತ್ತು. ನನಗೆ ಹೇಳಿದ್ರೆ ಅವಾಗೇ ಸರಿಪಡಿಸ್ತಿದ್ನಿ. ಆದ್ರೆ ನನಗೆ ಹೇಳಾರ ಬಟ್ಟೆಕ ಅದು ಹಿಂಗೆ ಆಗ್ಯದ ತಂಗಿ, ನೀ ವಿಚಾರ ಮಾಡಬೇಡ. ಅದಕ್ಕೆಲ್ಲ ಜವಾಬ್ದಾರಿ ನಾ ಇದೀನಿ. ಆಯ್ತಾ ಮಾಮ? ಏನ್ ಹೇಳೋದು ಗೊತ್ತಾ, ನಮ್ಮ ಅಪ್ಪನ ಜವಾಬ್ದಾರಿ ನಾ ಹೊತ್ಕೊತೀನಿ. ನಿನಗೆ ಏನು ಕೈ ಬಿಡಲ್ಲ ಅಂತ ಹೇಳಿ ಕೈ ಹಿಡದ ಮಾಮ. ಕೈ ಹಿಡಿದು ಕೈ ಕೊಟ್ಟ, ಕೈ ಕೊಟ್ಟು ಹೋದ ಮಾಮ. ಹೌದಲ್ಲ? ಹೌದು ಮಾಮ. ಅದಕ್ಕಾಗಿ ಅವ ಕೈ ಕೊಟ್ಟ ಅಂದ್ರೆ ನಾ ಕೈ ಬಿಡಲ್ಲ. ಆಗಲಿ ಮಾಮ. ಮಗಳಂದ್ರು ನೀನೇ, ಸೊಸಿ ಅಂದ್ರು ನೀನೇ ಅಂದಾಗ ಹೇಳ್ತಿಲ್ಲ. ಹೌದು ಮಾಮ. ನಾ ಎಷ್ಟೊತ್ತಿದ್ರು ಇನ್ನು ಕೆಲವೊಂದು ದಿವಸದೊಳಗೆ ನೀವು ಮೂವರವರೆಲ್ಲರೂ ಸೇರಿಸಿ, ನಾ ಮೂವರವರು ಸೇರಿಸಿ ಅದ್ದೂರಿಯಾಗಿ ಅವನ ಕಡೆಯಿಂದ ತಾಳಿ ಕಟ್ಟಿಸ್ಲಿಕ್ಕಂದ್ರೆ ನಿನ್ನ ಹೆಸರಿಟ್ಟು ಕರಿಬೇಕು. ಎಷ್ಟು ಮಾಡ ಮಾಮ, ಪುಣ್ಯ ಬರ್ತೈತಿ. ಆಯ್ತಮ್ಮ? ಆಯ್ತು ಮಾಮ. ಏನು ನೋಡು, ಸಾಲಿಗೆ ಹೋಗ್ತಪ್ಪ? ಹಾಂ, ಎಷ್ಟನೇ ಕ್ಲಾಸ್ ಓಡತ್ತಿಪ್ಪ ಈಗ? 5ನೇ ಕ್ಲಾಸ್. ಚಂದ ಹೇಳಪ್ಪ. ನಾನು ನಿಮ್ಮ ದೊಡ್ಡಪ್ಪ ಪುನಃ ಹಿಡಿದಿಲ್ಲ. ನಾನು ನಿಮ್ಮ ದೊಡ್ಡಪ್ಪ. 5ನೇ ಕ್ಲಾಸ್ ಹೋತಿ? ಚಂದಾಗೆ ಓದು, ವಿದ್ಯಾಭ್ಯಾಸ ತಗೋ, ಚಲೋ ರ್ಯಾಂಕ್ ತಗೋ. ಏನು ಈಗ ನಿಮ್ಮ ಅಪ್ಪನ ಜೊತೆಯಲ್ಲಿ ನಿಮ್ಮಿಬ್ಬರನ್ನ ಕೂಡಿಸಿ ಅದಕ್ಕೆಲ್ಲ ಜವಾಬ್ದಾರಿ ನಾನು. ನಿಮ್ಮ ವಿದ್ಯಾಭ್ಯಾಸ, ನಿಮ್ಗೆ ಏನು ಬಂದದ ಖರ್ಚ ವೆಚ್ಚ ಎಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ. ನನಗೇನು ಹೊಸಟ್ರು ಸುಡೋದಿಲ್ಲ, ಅಟ್ಟ ಆಸ್ತಿ ಅದ. ಆದ್ರೆ ನನ್ನ ತಮ್ಮ ನಾ ಹೇಳಿದ ಕೆಲಸ ಮಾಡ್ತಾನೆ. ಏನು ತಲೆ ಕೆಡಿಸ್ಬೇಡ್ರಿ. ನೀನು ಆರಾಮಾಗಿ ಶಾಲೆಗೆ ಹೋಗೋದು, ಅಮ್ಮಗೆ ಜೀವ ತಿನ್ಬೇಡ, ಅದು ಇದು ಬೇಡಬೇಡ. ತಿಳ್ತಾ? ಅಮ್ಮನಂತಲ್ಲಿ ಒಮ್ಮೆ ಇರ್ತೈತಿ, ಒಮ್ಮೆ ಇರಲ್ಲ. ಹೌದಲ್ಲ? ನಾ ತಂದು ಕೊಟ್ಟೆ ನಿಮ್ಮ ಅಮ್ಮನಂತಲ್ಲಿ ಇರೋದು. ನಾ ತಂದು ಕೊಡ್ಲಿಕ್ಕೆ ಇರಲ್ಲ. ಅದಕ್ಕೆ ಅಮ್ಮ ಹೇಳೋದಂಗೆ ಕೇಳ್ಕೊಂಡು ಚಂದಾಗಿ ಶಾಲೆಗೆ ಹೋಗೋದು ಬರೋದು. ಯಾವ ವಾರಿಗೆ ಹುಡುಗರು ಜಗಳ ತೆಗಿಬೇಡ, ಆಟ ಆಡ್ಲಿಕ್ಕೆ ಹೊರಗೆ ಎಲ್ಲಿ ಹೋಗಬೇಡ. ಅಮ್ಮ ಹೆಂಗೆ ಹೇಳ್ದ ನೋಡು, ಹಂಗೆ ಕೇಳ್ತಿಲ್ಲ? ಹೇಳ ಅಮ್ಮಗ, ನೀನು ಹೇಳೋದು ಕೇಳ್ತೀನಿ ಅಮ್ಮ ಅಂತ ಹೇಳಿ ನೋಡೋನು. ಆಗಲಿಪ್ಪ. ಆಯ್ತಮ್ಮ? ಅಜಯ್ ಹೇಳ್ದಂಗೆ ಕೇಳಿಲ್ಲಮ್ಮ. ನಾ ಬರ್ರಿ ಅಮ್ಮ? ಬರ್ರಿ ಮಾಮ. ಬರ್ತೀನಿ. ಬರ್ರಿ, ನಮಸ್ಕಾರ. ಹೋಗಿ ಬರ್ರಿ. ಆಯ್ತಮ್ಮ. ಶಿವ ಶಿವ ಸಿದ್ಧಲಿಂಗ. ಬರ್ತೀನಮ್ಮ. ಹೋಗಿ ಬರ್ರಿ ಮಾಮ. ಹಾಂ, ನಾ ಮುಂದಿನ ತಿಂಗಳ 1ನೇ ತಾರೀಕಿಗೆ ಬರ್ತೀನಮ್ಮ. ಹೋಗಿ ಬರ್ರಿ ಮಾಮ. ಹಾಂ, ಬರ್ರಿ ಮಾಮ. ಮುಂದಿನ ತಿಂಗಳ 1ನೇ ತಾರೀಕಿಗೆ ಬರ್ತೀನಿ. ಬರ್ರಿ. ನಿನಗೆ ಏನಾದರೂ ಬೇಕಾದರೂ ದುಡ್ಡ ಸ್ವಲ್ಪ ಏನಾದ್ರೆ ಶಾಂತಿ ಬೇಕಾದ್ರೆ ಮಾಮ ಹೇಳಿ ಕಳಿತೀನಿ ನಿಮಗೆ. ಫೋನ್ ಮಾಡಿ. ನಾ ಫೋನ್ ಮಾಡ್ತೀನಿ, ಹೇಳಿ ಕಳಿತೀನಿ ನಿಮಗೆ. ಫೋನ್ ಮಾಡು. ನೀವು ದುಡ್ಡು ಬೇಕಾದ್ರೆ ಕೊಟ್ಟು ಬಿಡ್ರಿ ಮಾಮ. ಈಗ ನಿಮ್ಮ ಖರ್ಚಿಗೆ ಇಟ್ಕೋ. ಫೋನ್ ಮಾಡಿ ಒಂದು 4,000 ರೂಪಾಯಿ. ನಾನು ಆಗಲಿ ಮಾಮ. ಖರ್ಚಿಗೆ ಸಂತಿ ಏನು ಬೇಕಾದ್ರೆ ಅವು ಮಗ ಏನು ಬೇಕಾದ್ರೂ ಕೊಂಡು ಕೊಡು. ಹಾಂ, ಆಗಲಿ ಮಾಮ. ಬರ್ರಿ ಅಮ್ಮ. ಹೋಗಿ ಬರ್ರಿ ಮಾಮ. ಚಂದಾಗಿ ಹೋಗಿ ಬರ್ರಿ ಮಾಮ. ಹಾಂ, ಆಯ್ತು, ಹೋದ್ನೇವ. ಛತ್ರಿ ಒಂದು ಎಲ್ಲಿ ಇಟ್ಟು ಬನ್ನಿ. ನಾ ಬರ್ರಿ ಅಮ್ಮ. ಹೋಗಿ ಬರ್ರಿ ಮಾಮ. ಹಾಂ, ಅಲ್ಲ ನಮ್ಗರೆ ಯಜಮಾನ ಅದೀನಿ ಹಂಗದೀನಿ ಹಿಂಗದೀನಿ ಅಂತ ಕೇಳೋದು, ಇದು ಅರೆ ಹಿಂಗೆ ನಡ್ಸ್ಯಾನ
ಅದೇ ಬಂಗಾರ ನೋಡಿ, ತೊಂಬ, ಏನಕ್ಕೆ ಬೆಳ್ಳಿ ಇಲ್ಲ ತೊಂಬ ಸರ್? ಅಲ್ಲಿ ನೋಡೋಣ ಬರ್ರಿ ಯಾರು ಅದಾರ ಅಲ್ಲಿ ಮನ್ಯಾಗ ಯಾರು ಬಂದಾರೋ ಯಾರು ಇಲ್ಲ ಏನು ಸುದ್ದಿ ನಮಗರ ಬಂಗಾರ ತೊಗೊಂಡು ಬಾ ಅಂದ ನಾವು ಇಲ್ಲಿ ಹಾದಿಂದ ಹೊಳಿ ಬಂದೆವು ಹೋಗುದು ನೋಡಿ. ಇಲ್ಲ ಅವರು ನೋಡೋಣ ಹೋಗಿ ಬರ್ರಿ ಮಾಮ ಹಾಂ ಬರ್ತೀನಿ ಅಮ್ಮ. ನೀವು ಆರಾಮಿರಿ? ಹೋಗಿ ಬರ್ರಿ ಮಾಮ ಎಲ್ಲ ಆರಾಮಿದ್ದೇವ್ರಿ ನೀವು ಕೊಡ್ರಿ. ಮಾಮ ಬಸ್ಸಿಗೆ ಬಂದಿರಿ ಬೈಕ್ ತಂದಿರಿ ಇಲ್ಲಮ್ಮ ನಾ ಬೈಕ್ ತೊಗೊಂಬಂದಿನಿ. ಬೈಕ್ ತೊಗೊಂಬಂದಿರಿ ಹೌದಮ್ಮ. ಹೋಗಿ ಬರ್ರಿ ಮಾಮ ಈ ಕಡೆ ಬರ್ರಿ. ಯಾರು ಅಣ್ಣ! ಯಾರಿಗೆ ಏನು ಏನ್ ನೀನು ಮಾಡ್ತಿರೋದು ದ್ರೋಹ ಕೆಲಸವನ್ನು? ಏನು ತಮ್ಮ ನೀವು ಬಜಾರ್ಗೆ ಹೋಗಿಲ್ಲ? ಇಲ್ಲ ಹೋಗಿಲ್ಲ. ನಾವು ಈ ಕಡೆ ಹೋಗೋಣ ಚೀಲ ತಗೊಂಡಿದ್ವಿ, ಈ ಕಡೆ ಬಂದೆ. ಇಲ್ಲಿ ಇಲ್ಲಿ ಯಾಕೆ ಬಂದೆ? ಹೌದಪ್ಪ, ಅದು ಒಂದು ವಿಷಯ ಅದ. ಏನು ವಿಷಯ ಅಣ್ಣ? ನೀ ಹೇಳಿದ್ರೆ ಮೊದಲೇ ನೀ ಒಂದು ಮದುವೆ ಮಾಡ್ಕೊಂಡು ಬಿಡೋದಿತ್ತು. ನಾರೇ ಯಜಮಾನ ಆಗಿ ಉಳಿತೀನಿ ಅಂತ ಹೇಳಿ ಯಾರಿಗಾರ ಇದು ಮಾಡಿ ನಮ್ಮ ಮನೆಯೆಲ್ಲ ಸತ್ಯಾನಾಶ ಮಾಡಿಬಿಟ್ಟಿನಿ. ಇಲ್ಲ ಇಲ್ಲ ಹಂಗೆ ಮಾತಾಡಬೇಡ ಮಾಮಾಗ ಪಕ್ಕಾರ ಹೋಗಿ ಯಾರದಾರ ವಿಚಾರ ಮಾಡೋಣ. ಏನ್ ವಿಚಾರ ಮಾಡ್ತಿ? ಕೈಯಾಗ ಚೀಲ ತಗೊಂಡು ಹೋಗೋದು ನೋಡ್ಲೇನು? ಇಲ್ಲ ಮತ್ತೇನ್ ವಿಚಾರ ಮಾಡ್ಲಿಕ್ಕೆ ಹೋಗ್ತಿ? ಅವ್ರಿಗೆ ಯಾರದಾರ ನೋಡೋನಾರೆ ಅವ್ರು ಯಾರದಾರ ಏನ್ ಸುದ್ದಿ ಅದು ವಿಚಾರ ಮಾಡಿಲ್ಲಾರೆ ಬೈಯಕ್ ಹೋಗ್ಬೇಡ. ಏನ್ ವಿಚಾರ ಮಾಡೋದು? ಇಲ್ಲ ನಮಗ್ ಮುಂಜೆ ಹೋಗಾರ ಬಂಗಾರ ತೊಂಬ ಅದು ಇದು ಬಂಗಾರ ಅಂದ್ರು. ತಗೊಂಡು ಅಂತೇಳಿ ಹೋಗಿ ಈ ಕಡೆ ಹೇಳಿ ಆ ಕಡೆ ಹೋಗಿ ಬಿಟ್ರವ್ರು. ಅಲ್ಲ ಕೇಳನ್ ಬಾ ಯಾರದಾರ ಯಾರಿಲ್ಲ ಏನ್ ಸುದ್ದಿ. ಬೇಡಣ್ಣ, ಇವತ್ತು ನಮ್ದೇನಂಬುದು ನಿರ್ಧಾರ ಮಾಡೇ ಹೋಗ್ಬೇಕನಿ. ನಾವರ ಇರ್ಬೇಕು ಒಂದು, ನೀವರ ಇರ್ಬೇಕು ಒಂದು. ಅಲ್ಲೋ ತಮ್ಮ, ಸ್ವಲ್ಪ ದುಡುಕಿ ನಿರ್ಧಾರ ತಗೋಬೇಡ. ಸ್ವಲ್ಪ ವಿಚಾರ ಮಾಡು, ಶಾಂತಿ ತಾಳು. ಬಾಯ್ ಬಾರಮ್ಮ. ಬಾ ನೋಡು ಏನ್ ಮತ್ತ ಅದೇ ಹೇಳ್ತಾರೆ, ಏನ್ ಹೋದವ್ರ ಬಲ್ಲಿ ಬಾ ನೋಡು ಪಕ್ಕಾರ ವಿಚಾರ ಮಾಡೋಣಲ್ಲ. ಇಲ್ಲಿ ಈ ದಿನ ಹುಟ್ಟೋದು ಗೊತ್ತಿಲ್ಲ, ಈ ದಿನ ಅವ್ರ ಗುಣ ನಮ್ಗೆ ಗೊತ್ತಾಗಿಲ್ಲ. ತಮ್ಮ, ಒಡ ಹುಟ್ಟಿದ ಅಣ್ಣ ನಾನು. ಹೌದ್ರಿ, ಒಡ ಹುಟ್ಟಿದ ಗೊತ್ತಾಗಿಲ್ಲ. ನಾವ್ ಇಲ್ಲಿ ತಕ ನಿಮ್ ಮ್ಯಾಗ ನಂಬಿಕೆ ಇಟ್ಕೊಂಡು ಬಂದಿದ್ದೆವು. ಹೌದು. ಈ ಕಡೆ ಹೋಗಿ ನೀವು ಚೀಲ ತಗೊಂಡು ಹೋಗಿ ಬ್ಯಾರೆದವ್ರ ಮನೆ ತುಂಬ್ತೀರಿ. ಬ್ಯಾರೆದವ್ರು ಯಾರಲ್ಲ, ಅವ್ರು ನಮಗೆ ಬೇಕಾದವ್ರೆ ಅವರು. ಹೌದ್ರಿ, ನಿಮ್ ಬೇಕಾದ ಬಳಗ ನಮಗ್ ಬೇಕಾದವ್ರೆ. ಹಿಂಗ್ ಮಾಡಿ ಎಷ್ಟು ಮಂದಿ ತುಂಬಿರಿ ಈಗ? ಹಾಗಲ್ತಮ್ಮ, ನೀನು ಅರ್ಥಕ್ಕೆ ಅನರ್ಥ ಕಲ್ಪಿಸ್ಕೋಬೇಡ. ಏನು ನೀನು ಸ್ವಲ್ಪ ಮುಂದಕ್ಕೆ ಬಾ. ಬಾ ನೀ ಇಲ್ಲಿ. ನೋಡ್ರಿ ಅಣ್ಣ, ನಾ ನಿಮಗ್ ದೇವ ಮಾನವ ತಿಳಿದಿದ್ದೆವು. ಆ ತರಾನೇ ನೀವು ಇರ್ಬೇಕು. ನಾ ಈ ಕಡೆ ಮುಖ ಒಂದು ಇದು ಮಾಡೋದು, ಗುಣ ಒಂದು ಇದು ಮಾಡೋದು ಬೇಡ್ರಿ. ಇಲ್ಲೋ ತಮ್ಮ, ನಾನು ದೇವಮಾನ ತಿಳ್ಕೊಳ್ಳೋಣ ಹಂಗೆ ಅದೀನಿ. ಆದ್ರೆ ನಿನ್ನಲ್ಲಿ ವಿಚಾರಗಳು ಬೇರೆ ಬಂದವ. ವಿಚಾರಗಳೇ ಅಲ್ರಿ, ನೋಡಿದ್ರೊಳಗ ವಿಚಾರಗಳು ಮಾಡೇಬೇಕಾಗ್ತೈತೆ ನಾವು. ಇಲ್ಲ ಹಂಗಿಲ್ಲ ನಮ್ ಕೂನ್ ಎಲ್ಲ ಲಗ್ನ ಮಾಡ್ಕೊಂಡಾರ ಯಾರಕ್ಕೂ ನಮ್ಮ ಮಾಮಗಳು. ಯಾರು ಮಾಡ್ರಿ ಯಾರಿಗೆ ಗೊತ್ತ? ಅಮ್ಮ ಹಂಗೆ ತಿಳ್ಕೊಬೇಡ. ಮತ್ತೆ ಅಲ್ರಿ ನಮಗ್ ಈ ಕಡೆ ರೊಕ್ಕ ಕೊಟ್ಟಿ ನಮಗ ಪಿರ್ತಿದಿಂದ ಕಳ್ಸಿವ್ರಿ. ಇಲ್ಲಿ ಒಳಗ ಚೀಲ ತುಂಬ್ಕೊಂಡು ಹೋಯ್ದು ಮಂದಿ ಮನಿ ತುಂಬ್ತೀರ ಅಂದ್ರೆ ಹೆಂಗ್ರಿ? ಮಂದಿ ಮನಿ ಅಲ್ಲ, ಅವ್ರು ನಮಗ್ ಬೇಕಾದವ್ರೆ. ಹೌದ್ರಿ, ನಿಮ್ ಬೇಕಾದವ್ರೆ ಅದಾರ ಅಂತ ಹೇಳ್ತೀರಿ. ಎಲ್ಲಾರು ಬೇಕಾದವ್ರೆ ಇರ್ತಾರ. ಹಾಗಲ್ಲ ತಮ್ಮ, ನಾನು ಹೇಳೋದು ಸ್ವಲ್ಪ ಶಾಂತತೆಯಿಂದ ಕೇಳ್ಕೊ. ನೀವು ಸ್ವಲ್ಪ ಮುಂದಕ್ಕೆ ಬಾ. ನಮ್ಮ ಅಲ್ಲ, ಏನ್ ಶಾಂತ ಏನ್ ಕೇಳೋದು ಹೇಳ್ರಿ? ಬರ್ರಿ ಮುಂದೆ ಬರ್ರಿ ಅಮ್ಮ, ಸ್ವಲ್ಪ ಬಾ ಈಗ ಮುಂದಕ್ಕೆ ಬಾ. ಇಲ್ಲಿ ಇವ್ರು ಯಾರು ಗೊತ್ತಾ ನಿಮಗೆ? ಇವ್ರು ಯಾರು ಗೊತ್ತಿಲ್ರಿ ಯಾರು? ನೋಡು, ಪಕ್ಕ ನೆದರಿಟ್ಟು ನೋಡು. ಇವ್ರು ಯಾರು, ಇವ ಯಾರು, ಇವ್ರು ಯಾರು ನೋಡು. ನೋಡು, ತಿಳಿತಾಗ ಮಾಡಬೇಡ. ಮಾಮ ಇವ್ರು ಯಾರು ಮಾಮ? ನೋಡು, ಇವ್ರು ಯಾರು ಗೊತ್ತಿಲ್ಲ? ಈಗ ಗೊತ್ತಿಲ್ರಿ ಯಾರು. ಅಲ್ಲೋ, ನೀನು ವಿದ್ಯಾಭ್ಯಾಸಕ್ಕಂತ ಹೇಳಿ ಬಂದಿದ್ದಲ್ಲ, 4 ವರ್ಷದ ಹಿಂದೆ ವಿದ್ಯಾಭ್ಯಾಸಕ್ಕಂತೇಳಿ ಬಂದು ಇವಳು ನಿನ್ನ ಸ್ಕೂಲ್ನಲ್ಲೇ ಸ್ಟೂಡೆಂಟ್ ಇದ್ಲು, ನೀನು ಇಬ್ಬರು ಕ್ಲಾಸ್ಮೇಟ್ರು. ಹೌದಾ? ಅವಾಗ ಈಕಿನ ಲವ್ ಮಾಡಿ ನಿನ್ನ ಮದುವೆ ಮಾಡ್ಕೋತೀನಿ, ನಮ್ಮ ಅಣ್ಣಗೆ ಕೇಳಿ ಮದುವೆ ಮಾಡ್ಕೋತ ಹೇಳಿ ಆಕೆ ಕೈಗೆ ಒಂದು ಮಗನ ಕೊಟ್ಟು ಪರಾರೆ ಓಡಿ ಬಂದ. ನಾಚಿಕೆ ಆಗಲಿಲ್ಲ ಜನ್ಮಕ್ಕ? ನೋಡಿ ಯಾರವರು? ತಪ್ಪೈತೆ ಅಣ್ಣ ನಂದು. ಇವಳು ಏನಮ್ಮ, ನೀನು ಹೇಳ್ತಿ ಬೇಕಾದ್ರೆ ಬೇರೆ ಮದುವೆ ಮಾಡ್ಕೋಬೇಕಾಗಿತ್ತು, ಇಂಥವಳೊಬ್ಬರು ಇಟ್ಕೊಂಡಕ್ಕಿಂತ ಕೂತಾನ ನಿಮ್ಮ ಅಣ್ಣ ಅಂತ ಹೇಳ್ತಿಯಲ್ಲ, ನೀನು ನಾಚಿಕೆ ಆಗಲ್ಲ? ಅಲ್ರಿ ಇವ್ರು ಇಂಥ ಹೇಸ್ ಕೆಲಸ ಮಾಡಿಕಿಸಿಂದ ಒಂದು ಮಗ ಹಡೋದು ಬಿಟ್ಕಿಸಿಂದ ಇಂಥ ನನ್ನ ತಾಳಿ ಕಟ್ಟ್ಯಾರ ಇವರು. ತಿಳ್ಕೊ, ನೀನು ಮನಸ್ಸಿಗೆ ತಿಳ್ಕೊ. ನೋಡು, ಈ ಊರು ಜನ ಎಲ್ಲ ಸೇರಿ ಇವನು ಮರ್ಡರ್ ಮಾಡ್ಲಕ್ಕ ದೊಣ್ಣೆ ಮತ್ತು ತೊಗೊಂಡು ಬರದಿಂದ ಬಂದಿದ್ದರು. ಅವರಿಗೆಲ್ಲರಿಗೆ ನಾನು ಕೈ ಮುಗಿದು ಕಾಲು ಬಿದ್ದು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಊರು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಲಾರ್ದಂಗೆ ನಾನು ನೋಡ್ಕೋತ ಹೇಳಿ ಅವರಿಗೆ ಮಾತು ಕೊಟ್ಟು ತಿಳಿತು. ತಿಂಗಳ ಇವರಿಗೆ ಸಂತಿ ತಂದು ಕೊಡ್ತೀನಿ ತಿಳಿತಾ. ಅದೇ ಥರನಾಗಿ ಇವತ್ತಾದರೂ ಅವ್ರ ಮನೆಗೆ ನೋಡು, ಕೈ ಚಿನ್ನದ ಕೈಯಲ್ಲಿ. ಅಲ್ಲ ಇಂಥದ್ದು ಒಂದು ವಿಷಯ ನನ್ನ ಮುಂದೆ ಹೇಳಿದಿ, ಹಿಂಗೆ ಮಾಡಿ ನಂದು ಹೇಳಿಕಿಸಿಂದ. ಅಲ್ಲಮ್ಮ,
ನೀನು ಏನೋ ಅವನ ಮೆಚ್ಚಿ ಕೈ ಹಿಡಿದು ಬಂದಿ ಹೌದಾ? ಹೌದು ನನಗೆ ನಿನ್ನ ಥರನೇ ಇವಳು ಮೆಚ್ಚಿ ಕೈ ಹಿಡಿದು ಕೈ ಮೇಲೆ ಕೈ ಹಾಕಿ ಸೂರ್ಯಚಂದ್ರ ಸಾಕ್ಷಿಯಾಗಿ ಆಕಿ ಕೈ ಮೇಲೆ ಕೈ ಹಾಕಿ ಮದುವೆ ಮಾಡ್ಕೋತಿಲ್ಲ ಮಣ್ಣು ಕೇಳತ್ ಹೇಳಿ ಒಂದು ಮಾತ್ರ ಹೇಳ್ದನೋ ಕುಚಮುಂಡೆ ಗಂಡ ಹಾಂ? ಒಂದು ಮಾತ್ರ ಹೇಳ್ದನೋ ನಾ ಇಂಥ ಹುಡುಗಿ ಲವ್ ಮಾಡಿನಣ್ಣ, ನಾ ಕಾಲೇಜಿನೊಳಗೆ ನಾ ಅವಳನ್ನೇ ಮದುವೆ ಆಗ್ತಂತ ಹೇಳಿ ಯಾಕೆ ಹೇಳಿದ್ವು? ಅಂಜಿ ಹೇಳಿಲ್ರಿ ಅಣ್ಣ. ಹಾಂ? ಅಂಜಿ ಹೇಳಿಲ್ರಿ. ಅಂಜಿ ಹೇಳಿದ ಅಂದ್ರೆ ಇಲ್ಲ ಅವರಿಗೆ ಲವ್ ಮಾಡಿದ್ದ. ಒಂದು ಹೆಣ್ಣು ಮಗಳದ ಕುತ್ತಿಗೆ ಕರ್ದಂಗೆ ಆಗ್ತದಿಲ್ಲ ಇದು? ಹಾಂ? ಹೌದು. ಹೌದಲ್ಲ? ಇದಕ್ಕೇನು ಹೇಳ್ತೀವಿ ನೀನು? ಇಡೀ ಊರು ಜನ ಬಂದು ನನ್ನ ಮಚ್ಚಿಲೆ ಹೊಡಿತಾರೆ ಅವರು. ಸೀದಾ ನಮ್ಮೂರು ಹೆಣ್ಮಗಳು ಹಾಂ ಒಳ್ಳೆ ಬಾಳಿಸಿದ ಮನುಷ್ಯಂದವಳು ನಿಮ್ಮ ತಮ್ಮ ಈ ರೀತಿ ಮಾಡ್ಯಾನ, ಅದಕ್ಕೆ ನ್ಯಾಯ ಕೊಡಿಸಬೇಕು. ನ್ಯಾಯ ಕೊಡಿಸ್ಕೊಂಡು ನಿನ್ನ ಒದಿತೇವೆ ಹೋಗ್ತಾರೆ ಅವರು. ಅವಾಗ ನಾನೇನು ಮಾಡಲಿ? ಹಾಂ? ಅದಕ್ಕೆ ಈಗ ಹೇಳ್ತೀನಿ, ನಿನಗಾದ್ರೆ ಹೇಳ್ತೀನಿ, ನಿನಗಾದ್ರೆ ಹೇಳ್ತೀನಿ. ನೀನು ನನ್ನ ಕೇಳಿ ಮದುವೆ ಮಾಡ್ಕೊಂಡು ಬಂದಿಲ್ಲ, ನೀವು ಮದುವೆ ಮಾಡ್ಕೊಂಡು ಬಂದಿರಿ ಹೌದಾ? ಈಗ ಅಲ್ಲ ಮಾಮ, ನಾ ಬಂದು 2 ವರ್ಷ ಆಯ್ತು. ಒಂದರ ವಿಷಯ ನೀವು ಹೇಳಿರಿ ನನಗ. ನನಗೆ ಗೊತ್ತಿಲ್ಲದ ವಿಷಯ ನಿನಗೆ ಹೆಂಗೆ ಹೇಳಿ? ಈಗ ಮತ್ ನೀವು ಹೇಳ್ತಿರಲ್ಲ ಮತ್ತೊಂದು ಮದುವೆ ನಿನ್ನ ಗಂಡ ಮಾಡ್ಕೊಂಡ ಅಂದೇಳಿ. ಹೌದು, ಹಾ ಅವ ತಾಳಿ ಕಟ್ಟಿಲ್ಲ ಇನ್ನೂ, ತಿಳಿತಾ? ಹಾ ಈಗ ಹಾ ಈ ಸೂರ್ಯಚಂದ್ರ ಸಾಕ್ಷಿಯಾಗಿ ಆಕೆ ಕೊಳ್ಳಿಗೆ ತಾಳಿ ಕಟ್ಟಿ ಮನೆ ತುಂಬಿಸ್ಬೇಕು ಒಂದು. ಇಲ್ಲ ಅಂದ್ರೆ ನೀವು ಇಬ್ರು ಈ ಆಸ್ತಿ ಪಿಸ್ತಿ ಯಾವುದು ನಮಗೆ ಬೇಕಾಗಿಲ್ಲ ಅಂತೇಳಿ ಸಹಿ ಹಾಕಿ ಹೋಗ್ಬೇಕು. ಆ ಮಗುವಿನ ಹೆಸರನ್ನು ಆಸ್ತಿ ಮಾಡ್ತೀನಿ, ತಿಳಿತಾ? ಒಪ್ಪಿಗೆ ಅದಿಲ್ಲ ಇದು? ಹಾಂ ಏನೋ ಆಯ್ತು ಅಣ್ಣ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಯಿತು. ಆ ಹೆಣ್ಮಗಳಿಗೆ ತಾಳಿ ಕಟ್ಕೊಂಡು ಮನೆ ತುಂಬಿಸ್ಕೋಬೇಕು, ತಿಳಿತು? ಹಾಂ ಬಾ ಒಳಗೆ ಬಾರವ ನೀನು ಒಳಗೆ. ತಮ್ಮ ಹೇಳಿ. ಪಾಪ ಈ ಹೆಣ್ಮಗಳಿಗೆ ಅನ್ಯಾಯ ಆಗ್ಯದ ಹೌದಾ? ಮಗು ಬೆಳೆದು ದೊಡ್ಡದಾಗ್ಯದ. ಇಲ್ಲಿವರೆಗೆ ಈ ಮಗುವಿಗೆ ಶಾಲಿ ಫೀಸ್ ಕೊಟ್ಟಿನಿ, ಬುಕ್ಸ್ ಕೊಡ್ತೀನಿ, ಬಟ್ಟೆ ಕೊಂಡಿಸ್ಕೊಟ್ಟಿನಿ, ಇವಳಿಗೆ ಸಂಸಾರ ನಡೆಸಲಾಕ ವಾರ ವಾರ ಸಂತಿ ತಂದು ಕೊಟ್ಟಿನಿ. ಯಾಕ? ಇದು ನಂದು ಹಿರಿದಾದ ಗುಣ, ತಿಳಿತಿಲ್ಲ? ಹೌದು ಹೌದು. ಈ ಊರನವ್ರು ಅದಾರ ನೋಡಿ ಇವರು, ಇವರೆಲ್ಲರೂ ನಿನ್ನ ಮರ್ಡರ್ ಮಾಡ್ತಂತ ಕೂತಿರೋರು. ಅದಕ್ಕಾಗಿ ನಾನು ಅವ್ರಿಗೆ ಕೈಕಾಲು ಹಿಡಿದು ನಮ್ಮ ತಮ್ಮ ಅಂಥವಲ್ಲ, ನಮ್ಮ ತಮ್ಮನ ಹೇಳಿ ನಮ್ಮ ತಮ್ಮನ ಕೈಲೇ ನಿಮ್ಮ 3 ಹೆಣ್ಣುಮಗಳ ತಾಳಿ ಕಟ್ಟಿಸಿ ಮನೆ ತುಂಬಿಸುವಂತೇಳಿ ಅವ್ರಿಗೆ ಮಾತು ಕೊಟ್ಟಿನಿ, ತಿಳಿತಲ್ಲ? ಈ ಸೂರ್ಯಚಂದ್ರ ಸಾಕ್ಷಿಯಾಗಿ ಈ ಹೆಣ್ಣು ಮಗಳಿಗೆ ನನ್ನ ಹೇಳ್ತಿ ಅಂತ ಹೇಳಿ ತಾಳಿ ಕಟ್ಟ. ಸವಿತಾ, ನೀನು ಮಾಡೋದು ನಂದು ತಪ್ಪಾಯ್ತು, ನನ್ನನ್ನು ಕ್ಷಮಿಸಬೇಕು. ಹಾಂ ತದೇವ ಲಗ್ನಂ ಸುದಿನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೈವಬಲಂತು ದೇವ, ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ಜಯ ನಂ ಪಾರ್ವತಿ ಶಿವ ಹರ ಹರ ಮಹಾದೇವ್. ನೋಡ್ತಮ್ಮ, ನೋಡ್ತಂಗಿ, ಅಕ್ಕಿ ನಿಮ್ಮ ಹಿರಿಯ ಅಕ್ಕ ಹೌದಲ್ಲ? ನೀನು ತಂಗಿ, ಅಕ್ಕ ತಂಗಿ ಇಬ್ರು ಹೊಂದಾಣಿಕೆಯಿಂದ ಈ ಮಗು ನಿನ್ನ ಗಂಡ ಅಕ್ಕ ತಂಗಿ ಎಲ್ಲರೂ ಕೂಡಿ ಸಂತೋಷದಿಂದ ಸಂಸಾರ ಮಾಡ್ಕೊಂಡು ಹೋದ್ರಂದ್ರೆ ನನಗೆ ಬಹಳ ಸಂತೋಷ. ನಿನಗೂ ನಾ ಮಾವನೆ, ಅಕ್ಕಿಗೂ ಮಾವನೆ, ತಿಳಿತಾ? ಇವನಿಗೆ ಅಣ್ಣ, ಇವನಿಗೆ ದೊಡ್ಡಪ್ಪ, ತಿಳಿತು? ನಿನ್ನ ಹೊಟ್ಟಿಲೆ ಒಂದು ಮಗ ಹುಟ್ಲೆ ತಿಳ್ಕೊಂಡು ನಾನು ಆ ಭಗವಂತಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅಣ್ಣ, ನಮ್ಮನ್ನು ಕ್ಷಮಿಸಬೇಡಿ, ನಾವು ಮಾಡೋದು. ಇರ್ಲಿ ಇಲ್ಲ ತಮ್ಮ, ಇರ್ಲಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ತಿದ್ದಿ ನಡೆಯುವುದು ಬಹಳ ಮುಖ್ಯ. ಲಕ್ಷ್ಮಿ, ನಾನು ನಿನಗೆ ಮೋಸ ಮಾಡ್ದ, ಆದ್ರೆ ನಾನು ಕ್ಷಮಿಸಿ. ಇರ್ಲಿ, ಮೋಸ ನೀನು ಅಕ್ಕಿಗೂ ಮಾಡಿಲ್ಲ ಹೌದಾ? ಆದ್ರೆ ಹೇಳೋಣ ಮೋಸರಿ ಹೇಳಾರ್ದು ಆಯ್ತು, ಎಲ್ಲ ಸರಿ ಆಗ್ಯದ. ಈಗ ಇಬ್ರು ಸತ್ಯಾರಂದ್ರ ನನ್ನ ಮಕ್ಕಳು ಇದ್ದಂಗ, ತಮ್ಮನ ಹೆಂಡ್ರಂದ್ರ ಮಕ್ಕಳು ಸರಿ. ನಿಮ್ಮ ಇಬ್ಬರನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ತೀನಿ. ನಿನ್ನ ಗಂಡನ್ನ ಹೇಳವ, ನಿನ್ನ ಗಂಡನ್ನ ನೀನು ಪ್ರೀತಿಯಿಂದ ಒಂದು ಚಂದಗೆ ಸಂಸಾರ ಮಾಡಿಕೊಂಡು ಆಯ್ತು ನನ್ನನ್ನಿಟ್ಟು ನೋಡ್ಕೊಂಡು ಹೋರೆ ತಿಳ್ಕೊಂಡು ನಿಮ್ಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ ಅಂತ ತಿಳ್ಕೊಂಡು ಈ ಬಡ ಕಲಾವಿದರಿಗೆ ಒಂದು ಹೆಲ್ಪ್ ಮಾಡಿ ತಿಳ್ಕೊಂಡು ತಮ್ಮ ಎಲ್ಲರಲ್ಲಿ ಕಳ್ಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ.